ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಯಾವ ತೊಡಕಿದೆ, ಯಾವ ರೀತಿಯ ಫಲ ಇದೆ? ತೊಡಕುಗಳಿದ್ರೆ ಅದಕ್ಕೆ ಪರಿಹಾರ ತಿಳಿಸ್ಕೊಳ್ಳೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಶಶಿಮಂಗಳ ಯೋಗ ಇದೆ, ಅಂದರೆ ಚಂದ್ರ ಮತ್ತು ಕುಜರಿದ್ದಾರೆ. ಬುಧ ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿ ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಜೊತೆಗೆ ಶುಕ್ರ ಇಬ್ಬರಿದ್ದಾರೆ. ಇನ್ನು ಈ ದಿವಸ ಮಾಂದಿ ಉದಯಾಗಿರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಈ ದಿವಸ ಶನೈಶ್ಚರ ಇರೋದನ್ನು ಗಮನಿಸ್ತಾ ಇದ್ದೀವಿ. ರಾಹು ಮೀನರಾಶಿಯಲ್ಲಿ ಯಥಾ ಪ್ರಕಾರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗೋ ಸಾಧ್ಯತೆ ಇದೆ. ಬಂಧುಗಳ ವಿಚಾರಕ್ಕೆ, ಈ ಆಸ್ತಿ ವಿಚಾರದಲ್ಲಿ, ಈ ವಾಹನ ವಿಚಾರದಲ್ಲಿ, ಇಂಥ ವಿಚಾರಗಳು ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತದೆ. ವ್ಯಾಪಾರಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಮಾತ್ರ ವಿಶೇಷವಾದ ಅನುಕೂಲ ಇದೆ, ಆತಂಕ ಏನು ಬೇಡ. ಪ್ರಾರ್ಥನೆಗೆ ದಿವಸ ನೀವು ನೋಡಿ, ಗೋಸೇವೆ, ಗೋಪೂಜೆ ಮಾಡೋದು ಬಹಳ ಒಳ್ಳೆಯದು ಈ ದಿವಸ. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಈ ದಿವಸ ದ್ವಿತೀಯದಲ್ಲಿ ಶಶಿಮಂಗಳ ಯೋಗ, ಹಣಕಾಸಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಬರ್ತದೆ. ಕುಟುಂಬದಲ್ಲಿ ಒಂದು ನೀವು ನಿರ್ಣಯ ತಗೊಳ್ತೀರ. ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ. ದೇಹಕ್ಕೆ ಪೆಟ್ಟು ಬೀಳಬಹುದು, ಸ್ವಲ್ಪ ಹುಷಾರು. ಉಳಿದ ಹಾಗೆ ಕೆಲಸದಲ್ಲೆಲ್ಲ ಅನುಕೂಲ ಇದೆ, ಏನೂ ಆತಂಕ ಇಲ್ಲ. ಪ್ರಾರ್ಥನೆಗೆ ಈ ದಿವಸ ನೋಡಿ, ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ನೋಡಿ, ಈ ದಿವಸ ಧನಲಾಭ ಚೆನ್ನಾಗಿದೆ. ಬಂಧುಗಳಿಂದ ಸಹಕಾರ ಚೆನ್ನಾಗಿರುತ್ತದೆ. ಸ್ವಲ್ಪ ಮಾತಿನ ತಕರಾರು ಮಾತಿನಿಂದ ಬರ್ತದೆ, ಆದರೆ ಏನಂತ ಪ್ರಮಾದ ಇಲ್ಲ, ಯೋಚನೆ ಮಾಡಬೇಡಿ. ಮಕ್ಕಳ ವಿಚಾರದಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ರೀ. ಅವರ ಒಂದು ಮಾತು ಕೇಳಲ್ಲ, ಅಥವಾ ಅವರ ಒಂದು ಚಿಂತೆ ಇದೇ ನಿಮ್ಮನ್ನು ಹೈರಾಣು ಮಾಡೋ ಸಾಧ್ಯತೆ ಇರ್ತದೆ ಈ ದಿವಸ. ಸ್ವಲ್ಪ ಉದರ ಬಾಧೆ ಕೂಡ ಇದೆ. ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ ಈ ದಿವಸ. ಮೈಂಡ್ ಕೂಡ ಅಪ್ಸೆಟ್ ಆಗಿಬಿಡುತ್ತೆ. ಹೊಟ್ಟೆ ಅಪ್ಸೆಟ್ ಆದರೆ ಮನಸ್ಸು ಹೋಗ್ಬಿಡುತ್ತೆ. ಹಾಗೆ ಕೆಲಸದಲ್ಲೂ ಸ್ವಲ್ಪ ಅನಾನುಕೂಲ ಈ ದಿವಸ. ಪ್ರಾರ್ಥನೆಗೆ ನೀವು ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ವ್ಯಯ ಇದೆ, ಅತಿಯಾದ ವ್ಯಯ. ಬಂಧುಗಳಿಗಾಗಿ ವ್ಯಯ, ಮಿತ್ರರಿಗಾಗಿ ನಿಮಗೆ ಖರ್ಚು ಮಾಡ್ಕೊಳ್ಳೋದು ಹೋಗಲಿ, ಅವರಿಗೆ ಇನ್ನೊಬ್ಬರಿಗೆ ಖರ್ಚು ಮಾಡಿ ಸಾಕಾಯಿತು, ಜೇಬ್ ಖಾಲಿ ಆಯಿತು, ಆ ಥರ ಆಗುತ್ತೆ ಈ ದಿವಸ. ಇನ್ನು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಮಾರುಕಟ್ಟೆಗಳಲ್ಲಿ ಇರ್ತಕ್ಕಂಥವ್ರು ವ್ಯವಹಾರ ಚಟುವಟಿಕೆಯಲ್ಲಿ ಮಗ್ನರಾಗಿರ್ತೀರ, ಇನ್ನೇನೋ ಒಂದು ತೊಡಕು ಬಂದುಬಿಡುತ್ತೆ. ವಿರೋಧ ಬರ್ತದೆ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ, ಇದೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಈ ದಿವಸ ನಿಮಗೆ ಬಹಳ ಮುಖ್ಯವಾಗಿ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ, ಅನುಕೂಲ ಇದೆ. ಇನ್ನು ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಭಯದ ವಾತಾವರಣ ಕೂಡ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಸ್ತ್ರೀಯರಿಗೆ ಒಂದು ಮಾನ್ಯತೆ, ಗೌರವ ಸಿಗುತ್ತೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ನೀವು ಹಣಕಾಸಿನ ವಿಚಾರದಲ್ಲಿ ಎಡುತ್ತೀರಾ, ಯಾಮಾರಿಬಿಡ್ತೀರಾ, ಅಂಥದ್ದು ಒಂದು ಲಕ್ಷಣ ಇದೆ. ಹುಷಾರಾಗಿ ವ್ಯವಹರಿಸಿ. ವಿದ್ಯಾರ್ಥಿಗಳಿಗೆ ದಿವಸ ತೊಂದರೆ, ಕಂಟಕ, ತಲೆನೋವು ಜಾಸ್ತಿ ಇದೆ ಈ ದಿವಸ. ಪ್ರಾರ್ಥನೆಗೆ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.